ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸಿರ್ಸಿ ಹಬ್ಬದ ಲಾಗನ್ನು ನೋಡ್ತಾ ಇದ್ರಿ, ಕಳೆದ 2 ಲಾಗನ್ನು. ಇವಾಗ 3ನೇ ದಿನ. ಇವತ್ತಿನ ದಿನ ಏನೆಲ್ಲ ಮಾಡಿದ್ವಿ ಅಂತ ನೋಡ್ತಾ ಹೋಗೋಣ ಬನ್ನಿ. ಬಾರೆ ಯುಕ್ತಾಳ ಅಜ್ಜಾಜಿ ಬಂದರು ಸುಮಾರು ದಿನ ನಂತರ. ಅವಳಿಗೆ ಕೋಡ್ಬಳೆ ಎಲ್ಲ ತೊಗೊಬಂದಿದ್ದಾರೆ ನೋಡಿ, ತಿಂತಾ ಇದ್ದಾಳೆ. ಆಮೇಲೆ ಬಿಸಿಲು ಟೈಮ್ ಅಲ್ವಾ, ಸೊ ಮಜ್ಜಿಗೆ ಮಾಡಿದ್ದೆ, ಮಜ್ಜಿಗೆ ಕುಡಿಯೋಕ್ಕೆ. ಹಾಗೆ ಬಂದ ತಕ್ಷಣ ಇರುತ್ತಲ್ಲ ಯುಕ್ತಾಳದ್ದು, ಅವಳಿಗೆ ಏನು ಬರೆಯೋಕೆ ಬರುತ್ತೆ, ಓದೋಕೆ ಬರುತ್ತೆ, ಅದನ್ನೆಲ್ಲ ತೋರಿಸ್ಬೇಕು ಅವಳಿಗೆ. ಅಜ್ಜ ಅಜ್ಜಿಗೆ ಬರೆದು ತೋರಿಸಿದ್ದೆಲ್ಲ ಆಯಿತು. ಇವಾಗ ಊಟದ ಸಮಯ. ಸಾಂಬಾರು ಹಸಿ ಎಲ್ಲ ಮಾಡಿದ್ದೆ, ಒಂದು ರೈಸ್ ಐಟಮ್ ಮಾಡಿದ್ದೆ, ಹಾಕ್ಕೊಂಡು ಊಟ ಮಾಡಿದ್ದಾಯಿತು. ಹಾಗೆ ಈವ್ನಿಂಗ್ ಟೈಮಲ್ಲಿ 5:30 6 ಗಂಟೆ ಆಗಿ ನಾವು ಸಿರ್ಸಿ ಹಬ್ಬಕ್ಕೆ ಬಂದ್ವಿ. 2 ದಿನ ಫುಲ್ ತಿರುಗಿದಾಗಿತ್ತಲ್ವ, ಸುಸ್ತಾಗಿತ್ತು. ಆದರೆ ಅಪ್ಪ ಅಮ್ಮ ಬಂದಿರಲಿಲ್ಲ, ನೋಡಿರಲಿಲ್ಲ. ಸೊ ನೋಡಲಿ ಅಂತ ಅವ್ರನ್ನೂ ಕರ್ಕೊಂಡು ಬಂದ್ವಿ. ದೀಪಕ್ ಅವರು ಸ್ವಿಮ್ಮಿಂಗ್ ಹೋಗಿದ್ರು. ನಾನು ಅಪ್ಪ ಅಮ್ಮ ಯುಕ್ತ ಇಲ್ಲಿ ಬಂದಿದ್ವಿ. ಯುಕ್ತಾಳಿಗೆ ಒಂದು ಸರ, ಆಮೇಲೆ ಬಳೆ ಅದು ಇದು ಅಂತ ಸಣ್ಣ ಪುಟ್ಟದೆಲ್ಲ ತೊಗೊಂಡ್ವಿ. ಆಗ ಜಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ರು ಎಲ್ಲನೂ ಕೂಡ. ಸಂಜೆ ಟೈಮಲ್ಲಿ ಹಬ್ಬ ಅಲ್ವಾ, ಸೊ 5:30 6 ಗಂಟೆ ಆಗಿ ಎಲ್ಲ ಪ್ರಿಪೇರ್ ಮಾಡ್ಕೋತಾರೆ. ಫುಡ್ಡು ಮತ್ತು ಅಂಗಡಿ ಎಲ್ಲ ಜೋಡಿಸಿ ಇಟ್ಕೋತಾರೆ. ನೀನು ಅಜ್ಜ ತಿನ್ನಿ. ಹಾಂ, ಶೇರ್ ಮಾಡಿ ನೀವು ಮತ್ತೆ.
ಇವರು ವಿವೇಕಾನಂದ ಗೆಳೆಯರ ಬಳಗದವರು. ಸಿರ್ಸಿ ಹಬ್ಬ ಇನ್ವಿಟೇಷನ್ ಮಾಡ್ಕೊಡೋಕೆ ಹೇಳಿದ್ರು. ಇನ್ವಿಟೇಷನ್ ವಿಡಿಯೋ ಸಖತ್ ವೈರಲ್ ಆಯಿತು, ನೋಡಿರ್ಬೋದು. 3.5 ಲಕ್ಷ ವ್ಯೂಸ್ ಆಗಿದೆ. ಆ ವಿಡಿಯೋಕ್ಕೆ ಸಿರ್ಸಿ ಹಬ್ಬ ಅಂತ ಒಂದು ಸಾಂಗ್ ಕೂಡ ಮಾಡಿದ್ವಿ. ನಾನೇ ಲಿರಿಕ್ಸ್ ಬರೆದಿದ್ದು, ಆಮೇಲೆ AI ಮೂಲಕ ಹಾಡಿಸಿದ್ವಿ. ಸಖತ್ ವೈರಲ್ ಆಯಿತು. ನೋಡಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡಿ, ಹಾಗೆ ಫೇಸ್ಬುಕ್ ರೀಲ್ಸಲ್ಲಿ ಕೂಡ ಇರುತ್ತೆ, ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಇರುತ್ತೆ. ತುಂಬ ಜನರು ಸ್ಟೇಟಸಲ್ಲಿ ಹಾಗೆ ಸ್ಟೋರಿಯಲ್ಲೆಲ್ಲ ಹಾಕ್ಕೊಂಡು ಶೇರ್ ಮಾಡಿರೋಕ್ಕೆ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಎಲ್ಲಿದ್ದು ಇದು? KB ಹತ್ರ. ಹಾಂ ಹಾಂ, ಅಲ್ಲೂ ಉಂಟಾ? ಹಾಂ ಹಾಂ. ನೋಡಿದೆ ಇಲ್ಲಿ ಪೆಟ್ ಶಾಪು ಕೂಡ ಇತ್ತು. ಅದನ್ನು ಅಬ್ಸರ್ವ್ ಮಾಡಿರಲಿಲ್ಲ 2 ದಿನ ಹೋದರೂ ಕೂಡ. ಇವಾಗ ಹಗಲಲ್ಲಿ ಬಂದಿದ್ವಲ್ಲ, ಸೊ ಒಂದು ರೌಂಡ್ ಎಲ್ಲ ಕಡೆ ತಿರುಗಿದಾಗ ಕಾಣ್ತು. ಅಲ್ಲೂ ಕೂಡ ವಿಸಿಟ್ ಮಾಡಿದ್ವಿ, ನೋಡಿದ್ವಿ. ಅವತ್ತು ಸಂಡೇ ಆಗಿರೋದ್ರಿಂದ ಆಗಲೇ ಎಲ್ಲ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನೋಡ್ತಾ ಇರ್ಬೋದು. ಲಾಸ್ಟೇ ಕೂಡ ಫುಲ್ ಜನ ಆಗಿದ್ರಂತೆ. ನಾವು ಹಾಗೆ ಒಂದು ರೌಂಡ್ ನೋಡಿಕೊಂಡು ಹೊರಟ್ವಿ ಅಲ್ಲಿಂದ. ನೋಡಿ ನಮ್ಮನೆಗೆ ಯಾರು ಬಂದಿದ್ದಾರೆ ಅಂತ. ಹೌದಾ? ನೋಡ್ತಾ ಇರ್ಬೋದು, ಇವರು ಸಿಂಧು, ವಿನೂತಾ, ಆಮೇಲೆ ವೆಂಕಟೇಶ್ ಅಂತ ನನ್ನ ಮಾವನ ಮಕ್ಕಳು. ವಿನೂತಾಳ ಮದುವೆ ಕರೆಯೋಕೆ ಬಂದಿದ್ರು. ಹಾಗೆ ಅವತ್ತಿನ ದಿನ ಫ್ಯಾಮಿಲಿ ಗೆಟ್ ಟುಗೆದರ್ ಥರ ನಾವು ಎಲ್ಲರೂ ಹೊರಗಡೆ ಊಟಕ್ಕೆ ಬಂದ್ವಿ. ಸಾಮ್ರಾಟ್ ಹೋಟೆಲ್ಗೆ ಬಂದ್ವಿ. ನೋಡಿ, ನಮ್ಮ ಚಿಕ್ಕಮ್ಮಂದಿರು, ಆಮೇಲೆ ಮಾವಂದಿರು, ಹಾಗೆ ಮೊಮ್ಮಕ್ಕಳೆಲ್ಲ ಸೇರಿದ್ವಿ. ಇವಾಗ ಎಲ್ಲರೂ ಊಟಕ್ಕೆ ಆರ್ಡರ್ ಮಾಡ್ತಿದ್ದೀವಿ. ಹಾಗೆ ಊಟ ಎಲ್ಲ ಮುಗಿಸಿದ್ದಾಯಿತು. ಊಟ ಎಲ್ಲ ಆದಮೇಲೆ ಹೊರಗಡೆ ನಿಂತ್ಕೊಂಡು ಅದು ಇದು ಅಂತ ಹರಟೆ ಹೊಡಿತಾ ಇದ್ದೀವಿ. ಹಾಗೆ ಒಂದಷ್ಟು ಕೆಲಸ ಇತ್ತು, ಎಲ್ಲರೂ ಅಲ್ಲಿ ಹೋಗಿದ್ವಿ. ನಂತರ ಅಲ್ಲಿ ಕೆಲಸ ಎಲ್ಲ ಮುಗಿದ ನಂತರ ಎಲ್ಲರೂ ಕೂಡ ಮತ್ತೆ ಹೊರಟ್ವಿ. ಈಗ ಅವ್ರವ್ರ ಮನೆಗೆ ಎಲ್ಲರೂ ಹೊರಟಿದ್ದಾರೆ. ಹೊರಡೋಕ್ಕಿಂತ ಮುಂಚೆ ಎಲ್ಲರೂ ಅಮೂಲ್ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ ಅಮೂಲ್ ಐಸ್ ಕ್ರೀಮ್ ಪಾರ್ಲರಿಗೆ ಬಂದಿದ್ದೀವಿ. ಎಲ್ಲರೂ ಅವ್ರವ್ರಿಗೆ ಬೇಕಾಗಿರೋ ಫ್ಲೇವರ್ ಎಲ್ಲ ಆರಿಸ್ಕೋತಾ ಇದ್ದಾರೆ ನೋಡಿ. ನಂತರ ದೀಪಕ್ ಅವರು ಕೂಡ ಬಂದರು. ಇವಾಗ ಪಾನಿಪುರಿ ತಿನ್ಬೇಕಂತ ಪಾನಿಪುರಿ ತಿಂತಾ ಇದ್ದಾರೆ. ಮಹಾಲಕ್ಷ್ಮಿ ಬೇಲ್ಪುರಿ ಸೆಂಟರ್ ನೋಡಿ, ಇಲ್ಲಿ ಚೆನ್ನಾಗಿ ಕೊಡ್ತಾರೆ CP ಬಜಾರಲ್ಲಿ. ಅಲ್ಲಿ ಹೋಗಿ ಎಲ್ಲರೂ ಕೂಡ ಪಾನಿಪುರಿ ತಿಂತಾ ಇದ್ದೀವಿ. ಇಲ್ಲಿ ಗೋಲ್ಗಪ್ಪ ಕೂಡ ಚೆನ್ನಾಗಿರುತ್ತೆ. ನಂತರ ಅಲ್ಲಿ ತಿಂದಾದ್ಮೇಲೆ ಎಲ್ಲರೂ ಕೂಡ ಮನೆಗೆ ಹೊರಟ್ವಿ. ಇಷ್ಟ ಇವತ್ತಿನ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.